ಸಿಂಹರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಉದ್ಯೋಗದ ವಿಚಾರದಲ್ಲಿ ಮತ್ತು ಲಾಭದ ವಿಚಾರದಲ್ಲಿ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳಾದರೆ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗಿನ ಅನಾನುಕೂಲತೆ ಅನ್ನತಕ್ಕಂಥದ್ದಿದೆ. ಇದು ಯಾವ್ಯಾವ ರೀತಿಯಲ್ಲಿ ಆಗತ್ತೆ ಅನ್ನತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ನೋಡ್ತಾ ಹೋಗ್ತೇವೆ. ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಸಿಂಹರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಜೂನ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ. ಈ ಜೂನ್ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಉದ್ಯೋಗದ ವಿಚಾರದಲ್ಲಿ ಒಳ್ಳೆಯ ಲಾಭಗಳನ್ನತಕ್ಕಂಥದ್ದಾಗ್ತಾ ಹೋಗುತ್ತೆ. ಉದ್ಯೋಗದ ಲಾಭ ಆಗುವಂಥದ್ದಾಗಿರಬಹುದು, ಅಥವಾ ನೀವು ಮಾಡ್ತಕ್ಕಂತಹ ವ್ಯವಹಾರಗಳಲ್ಲಿ ನಿಮಗೆ ಒಳ್ಳೆಯ ಲಾಭಗಳು ಬರುವಂಥದ್ದಾಗಿರಬಹುದು. ಇವೆಲ್ಲ ಆಗುವಂತಹ ಸಾಧ್ಯತೆಗಳು ನಿಮಗೆ ಈ ಒಂದು ಜೂನ್ ತಿಂಗಳಲ್ಲಿ ಜಾಸ್ತಿಯಾಗಿ ಇರುತ್ತೆ. ಉದ್ಯೋಗ ರಾಶಿಯಲ್ಲಿ ಇರತಕ್ಕಂತಹ ಶುಭಗ್ರಹರ ಸಮೂಹ ಅನ್ನತಕ್ಕಂಥದ್ದು ನಿಮಗೆ ಒಳ್ಳೆಯ ರೀತಿಯಾಗಿರತಕ್ಕಂತಹ ಉದ್ಯೋಗವನ್ನು ಪಡೆಯುವಲ್ಲಿ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಹೋಗುತ್ತೆ. ಹಾಗೆ ಇರತಕ್ಕಂತಹ ಉದ್ಯೋಗದಲ್ಲಿಯೂ ಸಹ ಅಭಿವೃದ್ಧಿಗಳನ್ನತಕ್ಕಂಥದ್ದಾಗುತ್ತಾ ಹೋಗುತ್ತೆ. ಇರತಕ್ಕಂತಹ ಉದ್ಯೋಗದಲ್ಲಿ ವರ್ಕ್ ಪ್ರೆಷರ್ಗಳನ್ನತಕ್ಕಂಥದ್ದು ಕಡಿಮೆ ಆಗುತ್ತೆ. ಹಾಗೆ ನೀವು ಮಾಡ್ತಕ್ಕಂತಹ ಕೆಲಸಗಳಿಗೆ ಒಳ್ಳೆಯ ಶ್ಲಾಘನೀಯವಾಗಿರತಕ್ಕಂತಹ ಮಾತುಗಳು ಕೂಡ ಕೇಳಿಬರುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ಉದ್ಯೋಗದ ವಿಚಾರದಲ್ಲಿ ಸಿಂಹರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಬಹಳಷ್ಟು ರೀತಿಯ ಅನುಕೂಲತೆಗಳನ್ನತಕ್ಕಂಥದ್ದಾಗುತ್ತಾ ಹೋಗುತ್ತೆ. ಇನ್ನು ಯಾರ್ಯಾರು ವಸ್ತ್ರಾಭರಣಗಳ ತಯಾರಿಕೆಯಲ್ಲಿ ಭಾಗವಹಿಸಿದ್ದೀರಿ ಅಂಥವರಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳಾಗುತ್ತೆ. ವಸ್ತ್ರಾಭರಣಗಳ ಮಾರಾಟಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ ಅಂಥವರಿಗೂ ಸಹ ಅನುಕೂಲತೆಗಳಾಗುತ್ತಾ ಹೋಗುತ್ತೆ. ನೇರವಾಗಿ ಆ ಒಂದು ಕೆಲಸಗಳಲ್ಲಿ ತೊಡಗದೇ ಇದ್ದರೂ ಇಂಡೈರೆಕ್ಟಾಗಿ ಬೇರೆಯವರ ಕೈ ಕೆಳಗಾದರೂ ಕೆಲಸಗಳನ್ನು ಮಾಡ್ತಾ ಇರ್ತೀರಿ ಕೆಲವರು. ಅಂಥವರಿಗೂ ಕೂಡ ಅನುಕೂಲತೆಗಳನ್ನತಕ್ಕಂಥದ್ದಾಗುತ್ತಾ ಹೋಗುತ್ತೆ. ವಸ್ತ್ರಗಳ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂಥವರು ಅಥವಾ ವಸ್ತ್ರದ ಮಾರಾಟ ಮಳಿಗೆಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಇವರಿಗೆಲ್ಲರಿಗೂ ಸಹ ಈ ಒಂದು ಜೂನ್ ತಿಂಗಳನ್ನತಕ್ಕಂಥದ್ದು ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಹೋಗುತ್ತೆ. ಹಾಗೆ ಸಣ್ಣ ಪುಟ್ಟ ವಸ್ತ್ರಾಭರಣಗಳ ಮಾರಾಟದ ವ್ಯವಹಾರಗಳನ್ನು ಮಾಡಿಕೊಂಡಿರತಕ್ಕಂಥವರಿಗೂ ಸಹ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದಿದೆ. ಇದನ್ನು ಹೊರತುಪಡಿಸಿ ಸಿಂಹರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ವಸ್ತ್ರಾಭರಣಗಳ ಖರೀದಿಗೂ ಕೂಡ ಅನುಕೂಲತೆಗಳನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ. ಇನ್ನು ಸಿಂಹರಾಶಿಯವರು ಯಾರ್ಯಾರು ರಾಜಕೀಯ ರಂಗದಲ್ಲಿ ಭಾಗವಹಿಸ್ತಾ ಇದ್ದೀರಿ, ರಾಜಕೀಯ ರಂಗದಲ್ಲಿ ಹೆಸರುಗಳನ್ನು ಮಾಡಿದ್ದೀರಿ ಅಂಥವರಿಗೆ ಈ ಒಂದು ಜೂನ್ ತಿಂಗಳನ್ನತಕ್ಕಂಥದ್ದು ಮತ್ತಷ್ಟು ಅನುಕೂಲತೆಗಳನ್ನು ಮಾಡಿಕೊಡ್ತಾ ಹೋಗುತ್ತೆ. ನಿಮ್ಮ ರಾಶಿಯಿಂದ ದಶಮರಾಶಿಯಲ್ಲಿರತಕ್ಕಂತಹ ರವಿಯಿಂದ ನಿಮಗೆ ಈ ಒಂದು ಜೂನ್ ತಿಂಗಳಲ್ಲಿ ಸರ್ಕಾರಿ ಉದ್ಯೋಗಗಳಿಗೆ ಒಳ್ಳೆಯ ಅವಕಾಶಗಳನ್ನತಕ್ಕಂಥದ್ದು ಬರುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ. ಆದರೆ ಜೂನ್ ತಿಂಗಳ 15ನೇ ತಾರೀಕಿನವರೆಗೆ ಮಾತ್ರ ಈ ರವಿ ಅನ್ನತಕ್ಕಂಥವನು ನಿಮ್ಮ ರಾಶಿಯಿಂದ ದಶಮರಾಶಿಯಲ್ಲಿ ಇರ್ತಾನೆ. ಅಷ್ಟರೊಳಗೆ ಏನಾದರೂ ಅನುಕೂಲತೆಗಳಾಗಬೇಕು ಅಂತಂದರೆ ಆಗತ್ತೆ. ಅಥವಾ ಆ ಒಂದು 15ನೇ ತಾರೀಕಿನ ಒಳಗಡೆ ಆಗಿರತಕ್ಕಂತಹ ಅನುಕೂಲತೆಗಳ ವಿಚಾರಗಳು ನಿಮಗೆ ನಂತರದಲ್ಲಿ ತಿಳಿದು ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮಗೆ ಕೆಲವೊಂದಷ್ಟು ತಿಳಿದಿರತಕ್ಕಂತಹ ಅನುಕೂಲತೆಗಳಾಗುತ್ತೆ. ಹಾಗೆ ನಿಮಗೆ ತಿಳಿಯದೇ ಒಂದಷ್ಟು ಅನುಕೂಲತೆಗಳನ್ನತಕ್ಕಂಥದ್ದು ಈ ಜೂನ್ ತಿಂಗಳ ಪ್ರಾರಂಭಿಕವಾಗಿರತಕ್ಕಂತಹ 15 ದಿನಗಳಲ್ಲಿ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಹಾಗೆ 15 ದಿನಗಳ ನಂತರ ಈ ರವಿ ಅನ್ನತಕ್ಕಂಥವನು ನಿಮ್ಮ ರಾಶಿಯಿಂದ ಲಾಭರಾಶಿಗೆ ಬರ್ತಾ ಇದ್ದಾನೆ. ಲಾಭರಾಶಿಯಲ್ಲಿಯೂ ಸಹ ಒಳ್ಳೆಯ ಫಲಗಳು ಆ ರವಿಗೆ ಇದ್ದಾವೆ. ಹಾಗಾಗಿ ನಿಮಗೆ ಈ ಒಂದು ರವಿಯಿಂದಾಗಿ ಒಳ್ಳೆಯ ಲಾಭಗಳು ಕೂಡ ಆಗುತ್ತಾ ಹೋಗುತ್ತೆ. ವಿಶೇಷವಾಗಿ ನಿಮಗೆ ಗುರು ಪರಿವರ್ತನೆ ಆದ ನಂತರದಿಂದ ಈ ಒಂದು ಉದ್ಯೋಗದಲ್ಲಿ ವಿಶೇಷವಾಗಿರತಕ್ಕಂತಹ ಅಭಿವೃದ್ಧಿಗಳು ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಮೇ ತಿಂಗಳಲ್ಲಿ ಗುರುವಿನ ಆಸ್ಥಾನದಕ್ಕಂಥದ್ದಿದೆ. ಆ ಒಂದು ಆಸ್ಥಾನದಕ್ಕಂಥದ್ದು ಜೂನ್ ತಿಂಗಳಲ್ಲಿ ಮುಕ್ತಾಯ ಆಗುತ್ತೆ. ಜೂನ್ ತಿಂಗಳಲ್ಲಿ ನಿಮಗೆ ಗುರುವಿನ ಪರಿವರ್ತನೆಯಿಂದ ಬರತಕ್ಕಂತಹ ಫಲಗಳು ವಿಶೇಷವಾಗಿ ಅನುಭವಕ್ಕೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಗುರುವಿನ ಅನುಕೂಲತೆ ಅನ್ನತಕ್ಕಂಥದ್ದು ನಿಮಗೆ ಉದ್ಯೋಗದ ವಿಚಾರದಲ್ಲಿ ಇರೋದರಿಂದ, ಹಾಗೆ ನಿಮ್ಮ ರಾಶಿಧಿಪತಿ ಅನ್ನತಕ್ಕಂಥವನು ಉದ್ಯೋಗ ರಾಶಿಯಲ್ಲಿ ಇರೋದರಿಂದ, ಈ ಎರಡು ವಿಚಾರಗಳಿಂದಲೂ ಸಹ ನಿಮಗೆ ಈ ಒಂದು ಜೂನ್ ತಿಂಗಳಲ್ಲಿ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳಾಗುತ್ತೆ. ಹಾಗೆಯೇ ನಿಮ್ಮ ರಾಶಿಯಿಂದ ದ್ವಿತೀಯ ರಾಶಿಧಿಪತಿ ಹಾಗೆ ಲಾಭ ರಾಶಿಧಿಪತಿಯಾಗಿರತಕ್ಕಂತಹ ಬುಧನೂ ಕೂಡ ಈ ಒಂದು ಉದ್ಯೋಗ ರಾಶಿಯಲ್ಲಿ ಇದ್ದಾನೆ, ಹಾಗೆ ಲಾಭ ರಾಶಿಗೆ ಬರ್ತಾನೆ. ಸೊ ಇದು ಎರಡು ವಿಚಾರಗಳು ಕೂಡ ನಿಮಗೆ ಈ ಒಂದು ಜೂನ್ ತಿಂಗಳಲ್ಲಿ ಆರ್ಥಿಕವಾಗಿರತಕ್ಕಂತಹ ಅಭಿವೃದ್ಧಿಯನ್ನು ಉಂಟು ಮಾಡ್ತಾ ಹೋಗುತ್ತೆ. ಆರ್ಥಿಕವಾಗಿರತಕ್ಕಂತಹ ಸಮಸ್ಯೆಗಳು ಕೂಡ ಯಾವುದೂ ನಿಮಗೆ ಈ ಒಂದು ಜೂನ್ ತಿಂಗಳಲ್ಲಿ ಆಗಲಿಕ್ಕಿಲ್ಲ. ಸಾಲದ ವಿಚಾರದಿಂದಲೂ ಸಹ ಅನುಕೂಲತೆಗಳು ಇದೆ. ಹಾಗೆ ಈ ಒಂದು ಲಾಭದ ವಿಚಾರದಿಂದಲೂ ಸಹ ಅನುಕೂಲತೆಗಳಿದ್ದಾವೆ. ಉದ್ಯೋಗ ರಾಶಿಯಿಂದಲೂ ಕೂಡ ನಿಮಗೆ ಒಳ್ಳೆಯ ಅನುಕೂಲತೆಗಳನ್ನತಕ್ಕಂಥದ್ದು ಆಗ್ತಾ ಇದೆ. ಉದ್ಯೋಗದಲ್ಲಿ ನಿಮಗೆ ಅಭಿವೃದ್ಧಿ ಅನ್ನತಕ್ಕಂಥದ್ದು ಇದೆ. ಆದರೆ ಆ ಅಭಿವೃದ್ಧಿಯನ್ನು ಆಕ್ಸೆಪ್ಟ್ ಮಾಡುವಂತಹ ನಿಮ್ಮ ಮನಸ್ಥಿತಿ ಅನ್ನತಕ್ಕಂಥದ್ದು ಸರಿಯಾಗಿ ಇರೋದಿಲ್ಲ. ಸೊ ಏನೋ ಒಂದು ಅಭಿವೃದ್ಧಿ ಆಗ್ತಾ ಇದೆ, ಆದರೆ ನಿಮಗೆ ಅದರ ಬಗ್ಗೆ ತೃಪ್ತಿ ಅನ್ನತಕ್ಕಂಥದ್ದಿಲ್ಲ. ಅಭಿವೃದ್ಧಿ ಅನ್ನತಕ್ಕಂಥದ್ದು ಆದರೂ ಕೂಡ ಅದನ್ನು ಆಕ್ಸೆಪ್ಟ್ ಮಾಡಿ ಅದನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಅನ್ನತಕ್ಕಂಥದ್ದು ನಿಮಗೆ ಇರೋದಿಲ್ಲ. ಯಾಕೆಂದರೆ ನಿಮ್ಮ ರಾಶಿಯಿಂದ ದಶಮ ರಾಶಿಧಿಪತಿಯಾಗಿರ್ತಕ್ಕಂಥವನು ಅಸ್ತನಾಗಿಯೇ ಇರ್ತಾನೆ ಈ ಜೂನ್ ತಿಂಗಳಲ್ಲಿ ಬಹುತೇಕವಾಗಿ. ಆದ್ದರಿಂದ ಉದ್ಯೋಗದಲ್ಲಿ ಆಗಿರತಕ್ಕಂತಹ ಅಭಿವೃದ್ಧಿ ಅನ್ನತಕ್ಕಂಥದ್ದು ನಿಮಗೆ ಅನುಭವಕ್ಕೆ ಬಂದರೂ ಸಹ ನಿಮಗೆ ಅದನ್ನು ಸರಿಯಾಗಿ ಅನುಭವಿಸೋದಕ್ಕೆ ಅವಕಾಶಗಳು ಆಗೋದಿಲ್ಲ. ಏನೋ ಒಂದು ಇತರ ಟೆನ್ಷನ್ಗಳನ್ನತಕ್ಕಂಥದ್ದು ಇರುತ್ತೆ. ವೈವಾಹಿಕ ಜೀವನದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗಿನ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಆ ಒಂದು ಟೆನ್ಷನ್ಗಳನ್ನತಕ್ಕಂಥದ್ದು ಈ ಉದ್ಯೋಗದಲ್ಲಿ ಆಗಿರತಕ್ಕಂತಹ ಅಭಿವೃದ್ಧಿಯನ್ನು ಅನುಭವಿಸೋದಕ್ಕೆ ಬಿಡೋದಿಲ್ಲ. ಮಾನಸಿಕವಾಗಿರತಕ್ಕಂತಹ ಒಂದಷ್ಟು ಕಿರಿಕಿರಿಗಳನ್ನತಕ್ಕಂಥದ್ದು ಇರುತ್ತೆ. ಆದ ಕಾರಣ
ನಿಮಗೆ ಈ ಉದ್ಯೋಗದಲ್ಲಾಗಿರಬಹುದು, ಲಾಭದಲ್ಲಾಗಿರಬಹುದು ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಾಗಿರತಕ್ಕಂತಹ ಅಭಿವೃದ್ಧಿಯನ್ನು ಅನುಭವಿಸೋದಕ್ಕೆ ಬಿಡೋದಿಲ್ಲ. ಸೊ ನಿಮಗೆ ಅನುಭವಕ್ಕೆ ಬರ್ತಾ ಇದೆ, ಆದರೆ ಅದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ಲ ಅಷ್ಟೇ. ಈ ಒಂದು ಪರಿಸ್ಥಿತಿ ಅನ್ನತಕ್ಕಂಥದ್ದು ಈ ಜೂನ್ ತಿಂಗಳಲ್ಲಿ ಉಂಟಾಗುವಂತಹ ಸಾಧ್ಯತೆ ಇದೆ. ಇನ್ಯಾವುದೇ ವಿಶೇಷವಾಗಿರತಕ್ಕಂತಹ ತಲೆಬಿಸಿಗಳು ಇರೋದಿಲ್ಲ. ಕೆಲವೊಂದಷ್ಟು ಸಮಸ್ಯೆಗಳು ಕೆಲವೊಂದಷ್ಟು ದಿನಗಳವರೆಗೆ ಮಾತ್ರ ಇರತಕ್ಕಂಥದ್ದು. ಜಾಸ್ತಿ ತಲೆಬಿಸಿ ಮಾಡ್ಕೊಂಡು ಹೋದರೆ ಇರತಕ್ಕಂತಹ ಒಂದು ಅನುಭವವು ಕೂಡ ಸರಿಯಾಗಿ ನಮಗೆ ಸಿಗೋದಿಲ್ಲ. ಏನೊಂದು ಖುಷಿ ಇರುತ್ತೆ ಯಾವುದೊಂದು ವಿಚಾರದಲ್ಲಿ, ಇನ್ಯಾವುದೋ ವಿಚಾರದಲ್ಲಿ ಸಮಸ್ಯೆಗಳಿರೋದ್ರಿಂದ ಆ ಒಂದು ಖುಷಿ ಅನ್ನತಕ್ಕಂಥದ್ದು ನಮಗೆ ಅನುಭವಿಸೋದಕ್ಕೆ ಆಗೋದಿಲ್ಲ. ಏನೋ ಹಣ ಇದೆ, ಆದರೆ ಹಣವನ್ನು ಖರ್ಚು ಮಾಡೋದಕ್ಕೆ ಆಗ್ತಾ ಇಲ್ಲ. ಏನೋದಷ್ಟು ಅಡೆತಡೆಗಳನ್ನತಕ್ಕಂಥದ್ದು ಬರ್ತಾ ಇದೆ. ಹಣ ಇದ್ದರೂ ಕೂಡ ಪ್ರಯೋಜನಕ್ಕೆ ಬಾರದೇ ಇರತಕ್ಕಂತಹ ಪರಿಸ್ಥಿತಿ ಇರುತ್ತೆ ಕೆಲವೊಬ್ಬರಿಗೆ. ಸೊ ಅದು ಒಂದಿದ್ದರೆ ಒಂದು ಇರೋದಿಲ್ಲ. ಎಲ್ಲ ಸಮಯದಲ್ಲೂ ಕೂಡ ಎಲ್ಲವೂ ಇರತಕ್ಕಂತಹ ಒಂದು ಪರಿಸ್ಥಿತಿ ಅನ್ನತಕ್ಕಂಥದ್ದು ಇರೋದಿಲ್ಲ. ಕೆಲವೊಂದು ಸಮಯದಲ್ಲಿ ಕೆಲವೊಂದಷ್ಟು ಅನುಕೂಲತೆಗಳಿರುತ್ತೆ, ಕೆಲವೊಂದಷ್ಟು ಅನಾನುಕೂಲತೆಗಳಿರುತ್ತೆ. ನಾನು ಈ ವಿಡಿಯೋದ ಪ್ರಾರಂಭದಲ್ಲೇ ಹೇಳಿದ್ದೇನೆ, ಆರೋಗ್ಯದ ವಿಚಾರದ ಸಮಸ್ಯೆಗಳಾಗಲಿಕ್ಕುಂಟು ಅಂತ. ನಿಮ್ಮ ರಾಶಿಯಿಂದ ಅಷ್ಟಮ ರಾಶಿಯಲ್ಲಿ ಕುಜರಾಹುಗಳ ಯುತಿ ಅನ್ನತಕ್ಕಂಥದ್ದು ಇರುತ್ತೆ ಈ ಒಂದು ಜೂನ್ ತಿಂಗಳಲ್ಲಿ. ಸ್ವಲ್ಪ ದಿನಗಳ ನಂತರ ಕುಜನ ಬದಲಾವಣೆ ಅನ್ನತಕ್ಕಂಥದ್ದಾಗುತ್ತೆ. ಆ ಒಂದು ವಿಚಾರದಲ್ಲಿಯೂ ಸಹ ನೀವು ಗಮನವನ್ನು ಹರಿಸಬೇಕಾಗತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಈ ರಾಹು ಅನ್ನತಕ್ಕಂಥವ್ರು ಅಷ್ಟಮದಲ್ಲಿ ಇರೋದರಿಂದ ಈ ರಾಹು ಇರುವವರೆಗೂ ಕೂಡ ಒಂದಷ್ಟು ಆರೋಗ್ಯದ ಸಮಸ್ಯೆಗಳನ್ನತಕ್ಕಂಥದ್ದು ಕಾಣಿಸ್ಕೊಳ್ತಾನೆ ಇರುತ್ತೆ. ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳು, ಫುಡ್ಡಲ್ಲಿ ಹೆಚ್ಚು ಕಡಿಮೆ ಆಗೋದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥದ್ದು, ಅಥವಾ ಹೊಟ್ಟೆಯಲ್ಲಿ ಏನೋ ಒಂದು ತೊಂದರೆಗಳಾಗುವಂಥದ್ದು, ಈ ಥರದ್ದೆಲ್ಲ ಒಂದಷ್ಟು ಸಮಸ್ಯೆಗಳನ್ನತಕ್ಕಂಥದ್ದು ಕಂಟಿನ್ಯೂಸ್ ಆಗಿ ಇರುತ್ತೆ ಈ ರಾಹುವಿನ ಒಂದು ಪ್ರಭಾವದಿಂದಾಗಿ. ಆ ರಾಹುವಿನ ಜೊತೆಗೆ ಈ ಕುಜನು ಕೂಡ ಹೋಗಿ ಸೇರಿಕೊಳ್ತಾ ಇದ್ದಾನೆ. ಸೊ ಅದರಿಂದಲೂ ಸಹ ಒಂದಷ್ಟು ವಿಶೇಷವಾಗಿರತಕ್ಕಂತಹ ಕಿರಿಕಿರಿಗಳನ್ನತಕ್ಕಂಥದ್ದು ಈ ಆರೋಗ್ಯದ ವಿಚಾರದಲ್ಲಿ ಉಂಟಾಗುತ್ತೆ. ಆದರೆ ಒಂದು ವಿಚಾರ ಅಂತಂದರೆ ಕುಜ ಅನ್ನತಕ್ಕಂಥವನು ಭಾಗ್ಯರಾಶಿಧಿಪತಿಯಾಗಿದ್ದಾನೆ. ಅದರಿಂದ ಜಾಸ್ತಿಯಾಗಿರತಕ್ಕಂತಹ ಸಮಸ್ಯೆಗಳನ್ನು ಮಾಡೋದಿಲ್ಲ. ಈ ರಾಹುವಿನ ಒಟ್ಟಿಗೆ ಸೇರಿಕೊಂಡು ಒಂದು ಕೆಲವು ಮಟ್ಟಿಗಿನ ಸಮಸ್ಯೆಗಳನ್ನು ಚಿಕ್ಕ ಪುಟ್ಟದಾಗಿ ಮಾಡ್ತಾ ಇರ್ತಾನೆ. ವಿಶೇಷವಾಗಿ ಕಾಲಿಗೆ ಏನೋ ಒಂದಷ್ಟು ತೊಂದರೆಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಒಂದಾದ ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ. ಆರೋಗ್ಯ ಸಮಸ್ಯೆ ಹೇಗೆ ಅಂತಂದರೆ ದೊಡ್ಡ ಸಮಸ್ಯೆಗಳಾಗೋದಿಲ್ಲ, ಆದರೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಮುಗಿಯೋದೇ ಇಲ್ಲ. ಸೊ ಈ ತರಹದ ಒಂದಷ್ಟು ಫಲಗಳನ್ನು ಈ ರಾಹು ಅನ್ನತಕ್ಕಂಥವ್ನು ಉಂಟು ಮಾಡ್ತಾ ಇದ್ದಾನೆ. ಈ ಕುಜನಿಂದಾಗಿ ಸ್ವಲ್ಪ ಜಾಸ್ತಿ ಆಗುತ್ತೆ ಆ ಒಂದು ನೋವುಗಳನ್ನತಕ್ಕಂಥದ್ದು. ಕುಜನ ಯುತಿ ಅನ್ನತಕ್ಕಂಥದ್ದು ಜಾಸ್ತಿ ದಿನ ಇರೋದಿಲ್ಲ ಈ ಜೂನ್ ತಿಂಗಳಲ್ಲಿ ರಾಹುವಿನ ಒಟ್ಟಿಗೆ. ಕುಜ ಅನ್ನತಕ್ಕಂಥವ್ನು ಭಾಗ್ಯರಾಶಿಗೆ ಹೋಗ್ತಾ ಇದ್ದಾನೆ. ಅದರ ಮೂಲಕ ನಿಮಗೆ ಅದೃಷ್ಟದ ಅನುಕೂಲತೆಗಳು ಕೂಡ ಜಾಸ್ತಿಯಾಗಿ ಆಗುವಂತಹದ್ದಿದೆ. ಹಾಗೆ ಗುರುವಿನ ಅನುಕೂಲತೆಗಳು ಕೂಡ ಇದೆ. ಗುರುವಿನ ಅಸ್ತವೂ ಕೂಡ ಮುಗಿಯುತ್ತೆ. ಅದರಿಂದ ಬಹುತೇಕ ನಿಮಗೆ ಅನುಕೂಲತೆಗಳನ್ನತಕ್ಕಂಥದ್ದು ಜಾಸ್ತಿಯಾಗಿ ಇದೆ. ಅನುಕೂಲತೆಗಳು ಜಾಸ್ತಿಯಾಗಿ ಇದೆ ಅಂತ ನೀವು ಏನು ತೊಂದರೆನೇ ಇಲ್ಲ ಅಂತ ಭಾವಿಸುವಂಥದ್ದಲ್ಲ. ಕೆಲವೊಂದಷ್ಟು ಎಚ್ಚರಿಕೆಗಳನ್ನು ಹೇಳಿದ್ದೇನೆ ನಿಮಗೆ. ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಎಚ್ಚರಿಕೆ ಬೇಕಾಗತ್ತೆ ಅಂತ. ಹಾಗೆ ನಿಮ್ಮ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲವೊಂದಷ್ಟು ಘಟನೆಗಳು ಕೂಡ ನಡೆಯುವಂತಹ ಸಾಧ್ಯತೆಗಳು ಇದ್ದಾವೆ. ನೀವು ತೆಗೆದುಕೊಳ್ಳತಕ್ಕಂತಹ ಡಿಸಿಷನ್ಗಳಿಗೆ ನಿಮ್ಮ ಕುಟುಂಬದವರಿಂದ ವಿರೋಧಗಳು ಉಂಟಾಗುತ್ತಾ ಇರುತ್ತೆ. ಆ ಒಂದು ವಿರೋಧಗಳು ಈ ಒಂದು ತಿಂಗಳಲ್ಲೂ ಸಹ ಮುಂದುವರಿಯುವಂತಹ ಸಾಧ್ಯತೆಗಳು ಇದ್ದಾವೆ. ಈ ಕುಟುಂಬದವರಿಂದ ಬರತಕ್ಕಂತಹ ಸಮಸ್ಯೆಗಳು ದೂರವಾಗಬೇಕು ಅಥವಾ ಆ ಸಮಸ್ಯೆಗಳಿಗೆ ಪರಿಹಾರಗಳು ಬೇಕು ಅಂತಾದರೆ ನೀವು ಈ ಒಂದು ಜೂನ್ ತಿಂಗಳಲ್ಲಿ ಹಾಗೆ ಮುಂದಿನ ತಿಂಗಳುಗಳಲ್ಲಿಯೂ ಸಹ ಗಣಪತಿಯ ಆರಾಧನೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ. ಈ ಕೇತುವಿನ ಒಂದು ಸಮಸ್ಯೆಗೆ ಸುಲಭವಾಗಿರತಕ್ಕಂತಹ ಪರಿಹಾರ ಅಂತಂದರೆ ಈ ಗಣಪತಿಯ ಆರಾಧನೆಯಿಂದ ನಿಮ್ಮ ಆರ್ಥಿಕ ವ್ಯವಸ್ಥೆಯು ಕೂಡ ಅಭಿವೃದ್ಧಿ ಆಗುತ್ತೆ. ಎಲ್ಲ ಸಿಂಹರಾಶಿಯವರಿಗೂ ಕೂಡ ಆರ್ಥಿಕ ಸದೃಢತೆ ಇದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಿಮಗೆ ಆರ್ಥಿಕ ಸದೃಢತೆ ಇಲ್ಲ ಅಂತಾದರೆ ನೀವು ಗಣಪತಿ ಆರಾಧನೆಯನ್ನು ಮಾಡಿ ಅದರಿಂದ ಆರ್ಥಿಕವಾಗಿರತಕ್ಕಂತಹ ಅನುಕೂಲತೆಗಳು ಆಗುತ್ತೆ. ಹಾಗೆ ಕುಟುಂಬದಲ್ಲಿ ಇರತಕ್ಕಂತಹ ವ್ಯಾಜ್ಯಗಳು ಕಿರಿಕಿರಿಗಳು ಕೂಡ ದೂರವಾಗುತ್ತಾ ಹೋಗುತ್ತೆ. ಗಣಪತಿಯ ಆರಾಧನೆ ಅನ್ನತಕ್ಕಂಥದ್ದಷ್ಟು ಒಳ್ಳೆಯ ಫಲಗಳನ್ನು ನೀಡುತ್ತೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಇರತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರಗಳು ಬೇಕು ಅಂತಾದರೆ ನೀವು ನಾಗನ ಆರಾಧನೆಯನ್ನು ಮಾಡಿಕೊಳ್ಳಿ. ನಾಗನ ಆರಾಧನೆಯನ್ನು ಮಾಡೋದರಿಂದ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಅನುಕೂಲತೆಗಳನ್ನತಕ್ಕಂಥದ್ದು ಜಾಸ್ತಿಯಾಗಿ ಆಗುತ್ತೆ. ಹಾಗೆ ನಿಮ್ಮ ಗೌರವಕ್ಕೆ ಬರತಕ್ಕಂತಹ ಧಕ್ಕೆಯೂ ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ. ನಿಮ್ಮ ಮಾನಹಾನಿಯನ್ನು ಮಾಡಬೇಕು ಅಂತ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ. ಅಂಥವರಿಂದ ರಕ್ಷಣೆಯೂ ಕೂಡ ಈ ನಾಗನ ಆರಾಧನೆಯಿಂದ ದೊರಕುತ್ತೆ. ಹಾಗಾಗಿ ನಾಗನ ಆರಾಧನೆ ಅನ್ನತಕ್ಕಂಥದ್ದು ಒಳ್ಳೆಯ ಫಲಗಳನ್ನು ನೀಡುತ್ತೆ. ಹಾಗೆ ಗಣಪತಿಯ ಆರಾಧನೆ ಅನ್ನತಕ್ಕಂಥದ್ದು ಕೂಡ ನಿಮಗೆ ಒಳ್ಳೆಯ ಫಲಗಳನ್ನು ಉಂಟು ಮಾಡುತ್ತೆ. ಸಿಂಹರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೇನೆ. ಇನ್ನೇನಾದರೂ ತಿಳಿಸಿಕೊಡಬೇಕು ಅಥವಾ ಇನ್ನೇನಾದರೂ ಸಮಸ್ಯೆಗಳಿದ್ದಾವೆ, ಕಾಂಟ್ಯಾಕ್ಟ್ ಮಾಡಬೇಕು ಅಂತಾದರೆ ಕೆಳಗಡೆ ನಮ್ಮ ನಂಬರ್ ಬರ್ತಾ ಇದೆ. ಆ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಆಗಿರಬಹುದು ಅಥವಾ ಕಾಲ್ ಮುಖಾಂತರ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು.